ನಮ್ಮದು 2ನೇ ಟ್ರಿಪ್ ಇದು ಇಲ್ಲಿ ಲೀ ಸ್ಮಿತ್ ಕ್ವೀನ್ಸ್ ಕಾಫಿಗೆ. ಆ್ಯಂಡ್ ವಿ ಲವ್ ದಿಸ್ ಪ್ಲೇಸ್. ಫಸ್ಟು ಹಳೆ ಬಿಲ್ಡಿಂಗ್ ತೊಗೊಂಡು ಭಾರಿ ಬ್ಯೂಟಿಫುಲ್ಲಾಗಿ ರೆನೋವೇಟ್ ಮಾಡಿದ್ದಾರೆ. ಹೊರಗಡೆ ಬಂದ ಕೂಡಲೇ ಎನ್ವೈರ್ಮೆಂಟು, ಸ್ಟಾಫು ಮತ್ತು ಕಾಫಿ ಸಕ್ಕತ್ತಾಗಿದೆ. ಇವ್ರದ್ದು ಬ್ರೂ ಫ್ರೆಶ್ ಆಗಿರುತ್ತೆ, ಶುಗರ್ಲೆಸ್ಸು. ನಾವು ತೊಗೊಂಡು ಶುಗರ್ಲೆಸ್ಸು. ಮತ್ತು ನಮ್ಮ ಮಗಳಿಗೆ ಒಳ್ಳೆ ಅಫಗಾಟು, ವೆರೈಟಿ ಇದೆ, ಬಿಸಿ ಬಿಸಿ ಕಾಫಿ. ಇದಂತೂ ನಾವು ರಿಲ್ಯಾಕ್ಸ್ ಮಾಡೋಕ್ಕೆ ಬಂದಿದ್ದಿಲ್ಲಿ, ಅಷ್ಟು ಚೆನ್ನಾಗಿದೆ. ಡೆಫಿನೆಟ್ಟು ಈಗ ಎಲ್ಲರೂ ಯಾರಿಗಾರು ಒಂದು ಮೈಸೂರ್ದು ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಬೇಕಾದರೆ ಏನು, ಒಂದು ದೋಸೆ, ಒಂದು ಕಾಫಿ, ಒಂದು ಹಳೆ ಮನೆ, ಈ ಥರದ್ದು ಒಂದು ಲೊಕೇಶನ್, ಹೆರಿಟೇಜ್, ಇದು ಎಲ್ಲ ಸಿಕ್ಕತ್ತೆ ಇಲ್ಲಿ. ಒಬ್ಬ ದೋಸೆ ಬಿಟ್ಟು. ಬಟ್ ಲೊಕೇಶನು ಮತ್ತು ಸೆಟ್ಟಿಂಗು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೊನ್ನೆ ನಾವು ಬಂದ್ವಿ, ಓಪನಿಂಗ್ ದಿನ ಕೂತಿದ್ವಿ ಹೊರಗಡೆ, ಭಾರಿ ಇಷ್ಟ ಆಯಿತು. ಇವತ್ತು ಆ ಫೀಲಿಂಗೇ ತಿರ್ಗಾ ವಾಪಸ್ಸು, ಅಂದರೆ ನೆನೆಸ್ಕೊಳ್ಬೇಕು ಅಂತ ಹೇಳಿ ನಾವು ತಿರ್ಗಾ ರಿಲ್ಯಾಕ್ಸ್ಡ್ ವೀಕೆಂಡಿಗೆ ಬಿಸಿ ಬಿಸಿ ಕಾಫಿ, ಮಳೆಗಳ ಥರ ಇದೆ, ಹಾಗೆ ಇಲ್ಲೇ ಬಂದ್ವಿ. ಭಾರಿ ಬ್ಯೂಟಿಫುಲ್ ಪ್ಲೇಸ್, ಮಸ್ಟ್ ರೆಕಮೆಂಡೆಡ್ ಫಾರ್ ಎನಿ ಒನ್ ವಿಸಿಟಿಂಗ್ ಮೈಸೂರ್. ಎನಿ ಟೂರಿಸ್ಟ್, ಲೋಕಲ್, ಪ್ಲೀಸ್ ಕಮ್ ಹಿಯರ್. ಲವ್ಲಿ ಎನ್ವೈರ್ಮೆಂಟ್, ಗ್ರೇಟ್ ಕಾಫಿ. ನಾವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಈ ಥರ ಹೊಸ ಕಾಫಿ ಶಾಪ್ ಓಪನ್ ಆಗಿದೆ ಮೈಸೂರಲ್ಲಿ ಅಂತ. ಸೊ ಅದನ್ನು ನೋಡಿ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ಆ್ಯಕ್ಚುಲಿ ಲಾಸ್ಟ್ ವೀಕ್ ಒಂದು ಸತಿ ಬಂದ್ವಿ, ತುಂಬ ಖುಷಿ ಆಯಿತು ಕಾಫಿ. ಸೊ ಇದು 2ನೇ ಸತಿ ಬರ್ತಾ ಇರೋದು. ಕ್ವೀನ್ಸ್ ಕಾಫಿ, ಲೀ ಸ್ಮಿತ್ ಕ್ವೀನ್ಸ್ ಕಾಫಿ ತುಂಬ ಚೆನ್ನಾಗಿದೆ. ಒಥೆಂಟಿಕ್ ಫಿಲ್ಟರ್ ಕಾಫಿ ಇದು. ಸ್ನ್ಯಾಕ್ಸು ಚೆನ್ನಾಗಿದೆ, ಜೊತೇಲಿ ಈ ಹೈದ್ರಾಬಾದ್ ಬಿಸ್ಕೆಟು, ಅದು ಬಿಸಿ ಬಿಸಿಯಾಗಿರುತ್ತೆ, ಬಾಯಿಗೆ ಹಾಕಿದ ತಕ್ಷಣ ಕರ್ಗೋಗುತ್ತೆ. ಸೊ ಈ ಥರ ಈ ಮಳೆಗಾಲದ ವೆದರಲ್ಲಿ ಬಿಸಿ ಬಿಸಿ ಕಾಫಿ ಹಾಗೂ ಅದ್ರ ಜೊತೆಲಿ ಸೈಡಲ್ಲಿ ಒಂದು ಬಿಸ್ಕೆಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ತುಂಬ ಅಫೋರ್ಡೆಬಲ್ ಆಗೂ ಇದೆ. ಇಷ್ಟೆಲ್ಲ ಚೆನ್ನಾಗಿದೆ ಆ್ಯಂಬಿಯನ್ಸು, ಕೂರಕ್ಕೆಲ್ಲ ಎಷ್ಟು ಆರಾಮಾಗಿದೆ. ಆದ್ರೂ ಇಲ್ಲಿ ನಾವು ಫಸ್ಟ್ ಅಂದ್ಕೊಂಡ್ವಿ ಕಾಫಿ ತುಂಬ ಕಾಸ್ಟ್ಲಿ ಇರ್ಬೋದು ಅಂತ. ಬಟ್ ಇಲ್ಲಿ ಬಂದು ನೋಡಿದರೆ ತುಂಬ ರೀಸನೇಬಲ್ ಆಗಿ ಕೊಡ್ತಾ ಇದ್ದಾರೆ ಇವ್ರ ಕಾಫಿ. ಒಳ್ಳೆ ಕ್ವಾಂಟಿಟಿನೂ ಇದೆ ನೋಡಿ. ನಾನು ಒಂದೇ ಸಿಪ್ ತಗೊಂಡಿರೋದು ಇಷ್ಟರಲ್ಲಿ. ಕ್ವಾಂಟಿಟಿನೂ ಚೆನ್ನಾಗಿದೆ, ಅದರದ್ದು ಅರೋಮಾ. ಮತ್ತು ಇಲ್ಲಿ ಸ್ಟಾಫ್ ಸಹ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು, ತುಂಬ ಹೋಮ್ಲಿ ಆಗಿದೆ. ಸೊ ಮತ್ತು ಮಕ್ಕಳಿಗೂ ಇಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ. ಸೊ ಖಂಡಿತ ಫ್ಯಾಮ್ಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ. ಒಂದು ಟಿಪಿಕಲ್ ಮೈಸೂರಲ್ಲಿ ಕಾಫಿ ಕುಡಿಯೋ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಖಂಡಿತ ಇಲ್ಲಿ ಲೀ ಸ್ಮಿತ್ ಕ್ವೀನ್ಸ್ ಕಾಫಿಗೆ ಖಂಡಿತ ಒಂದು ವಿಸಿಟ್ ಹಾಕಿ. ಸರ್ ನಮ್ಮಲ್ಲಿ ಟೀ ಕಾಫಿ ಎಲ್ಲ ಇದು ಮೆನು ಇದೆ ಸರ್. ಮಸಾಲೆ ಟೀ, ಕಾಫಿ ಇದೆ. ಚಿಕ್ಕಮಗಳೂರು ಕ್ವೀನ್ಸ್ ಕೆಫೆ ಅಂದರೆ ಕಾಫಿ ಸ್ಪೆಷಲ್ ಸರ್. ಕಾಫಿ ಅಂದರೆ ತುಂಬ ಗೆಸ್ಟುಗಳು ಒಳ್ಳೆ ರಿವ್ಯೂನು ಚೆನ್ನಾಗಿದೆ. ಮತ್ತು ಗೇಮ್ಸ್ ಆಡ್ತಾನೆ, ಗೇಮ್ಸ್ಗಳು ಇದೆ, ಸ್ಮಾಲ್ ಗೇಮ್ಸು ಇದೆ. ಮತ್ತು ಬುಕ್ಸ್ ಇದೆ, ಚಿಕ್ಕದು ಲೈಬ್ರರಿ ಒಂದು ಬುಕ್ಸ್ ಇದೆ, ಅದನ್ನು ಟೈಮ್ ಪಾಸ್ ಮಾಡ್ಬೋದು. ತುಂಬ ಗೆಸ್ಟ್ ಬಂದರೆ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ. ಗಾರ್ಡನು ಆಲ್ಸೋ ಫ್ರೀಯಾಗಿದೆ, ಅದನ್ನು ಮಾಡ್ಬೋದು. ಬಟ್ ನಮ್ಮಲ್ಲಿ ಕಾಫಿ ಇದರಲ್ಲಿ ಮೆನು ಏನು ಐಟಮ್ ಇರುತ್ತೆ ಅದು ಬೇರೆ ಕೆಫೆಯಲ್ಲಿ ಎಲ್ಲೂ ಸಿಗೋಲ್ಲ ಸರ್. ಬಟ್ ತುಂಬ ಚೆನ್ನಾಗಿದೆ. ಗೆಸ್ಟ್ನು ತುಂಬ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಸರ್. ಆಟ್ ಬಾದಾಮಲ್ಲಿ, ಕಾಫಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಗೆಸ್ಟ್ಗಳು ಇಲ್ಲಿವರೆಗೂ ಒಳ್ಳೆ ರಿವ್ಯೂನೇ ಕೊಟ್ಟಿದ್ದಾರೆ. ಆ ಥರ ರಿವ್ಯೂನಿಲ್ಲ. ಮಕ್ಕಳು ಏನಾದ್ರು ಬರ್ತಾರೆ, ಮಕ್ಕಳಿಗೆ ನೆಕ್ಸ್ಟ್ ಏನಾದ್ರು ಪ್ರೋಗ್ರಾಮ್ ಇದೆ, ಗೇಮ್ಸ್ ಎಲ್ಲ ಮಾಡೋದು ಪ್ರೋಗ್ರಾಮ್ ಇರುತ್ತೆ. ಈಗ ಬುಕ್ಸ್ಗಳಿದೆ ಸರ್, ಮಕ್ಕಳು ಬುಕ್ಸು ಮತ್ತು ಇದೆಲ್ಲ ಇದೆ, ತುಂಬ ಚೆನ್ನಾಗಿದೆ. ನಮಗೆ ವೀಕೆಂಡ್ಸ್ ಇಲ್ಲಿಗೆ ಬಂದು ನಾರ್ಮಲಾಗಿ ರೆಗ್ಯುಲರ್ ಕಸ್ಟಮರ್ ಬಂದರೆ ನಮಗೆ ತುಂಬ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಒಳ್ಳೆ ಟೈಮ್ ಪಾಸ್ ಮಾಡಿ ನೈಟ್ ಬಂದರೆ ಅವರು 7 o'clock ಕೂತ್ಕೊಂಡ್ರೆ 8 o'clock ಅಂತ ಇರ್ತಾರೆ. ಒಳ್ಳೆ ಇದು ಇದೆ, ಒಳ್ಳೆ ರಿವ್ಯೂನು ಚೆನ್ನಾಗಿದೆ ಸರ್. ನಮಗೆ ಆ ಥರ ಏನು ಬಂದಿಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಈ ಕೆಫೆಯಲ್ಲಿ, ನಮ್ಮ ಕೆಫೆಯಲ್ಲಿ ಸಿಗೋ ಮೆನು ಬೇರೆ ಎಲ್ಲೂ ಸಿಗೋಲ್ಲ. ಆ ಥರ ಕ್ವಾಲಿಟಿಲೇ ಮೇಂಟೈನ್ ಮಾಡಿರೋದು. ಆ ಥರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸರ್, ತುಂಬ ರಿವ್ಯೂಲ್ ಆಗಿದೆ ಸರ್. ನಮಗೆ ಇದು ಒಂದು ಸಲ ಬಂದು ಟ್ರೈ ಮಾಡಿ, ಕಾಫಿ ಟೇಸ್ಟ್ ನೋಡಿ ನೀವೇ ಹೇಳ್ತಾರೆ ಸರ್ ನೆಕ್ಸ್ಟ್ ಟೈಮ್ ಹೆಂಗೆ ಕಾಫಿ ಅಂತ. ಬೇರೆ ಕೆಫೆ ಇಟ್ಕೊಂಡ್ರೆ ನಮ್ಮ ಕೆಫೆಯಲ್ಲಿ ನೀವೇ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಸರ್. ತುಂಬ ಚೆನ್ನಾಗಿದೆ. ಕಸ್ಟಮರ್ ರಿವ್ಯೂನು ತುಂಬ ಚೆನ್ನಾಗಿದೆ. ಕೆಫೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ಓಪನ್ ಆಗಿದೆ. ಬಟ್ ಕಾಫಿ ತುಂಬ ರಿಫ್ರೆಶಿಂಗ್ ಆಗಿದೆ. ನಾವು ಫಸ್ಟ್ ಟೈಮ್ ಬಂದಿರೋದು. ಆಮೇಲೆ ಅಜ್ಜಿ ಮನೆ ಅಂತ ಮೆಮೊರೀಸ್ ಎಲ್ಲ ವಾಪಸ್ ತರುತ್ತೆ. ಗೇಮ್ಸ್ ಎಲ್ಲ, ಹಳ್ಳಿಗುಳಿ ಮನೆ, ಇದೆಲ್ಲ ನಾವು ಎಷ್ಟೋ ದಿವಸದಿಂದ ಹಿಂದೆ ನೋಡಿದ್ದು ಅಜ್ಜಿ ಮನೆಯಲ್ಲೆಲ್ಲ ಹೋದಾಗ. ಸೊ ಇಲ್ಲೆಲ್ಲ ಅದನ್ನು ಆಡ್ಬೋದು. ತಿರ್ಗಾ ಸ್ಟಾಫ್ಸು ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲ ರೆಫರ್ ಮಾಡ್ತಾರೆ ನೀಟಾಗಿ ಪೇಷನ್ಸಿಂದ. ಸೊ ಕಾಫಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ಟ್ರೈ ಮಾಡಿ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ.
ಹೊಸ್ದಾಗಿ ಆಗಿದ್ರು ಕಾಫಿ ಟೇಸ್ಟು ಅಷ್ಟೇ ಚಿಕ್ಕಮಂಗ್ಳೂರು ಅಲ್ಲಿಂದ ಡೈರೆಕ್ಟಾಗಿ ಈಗ ಮಾಡಿರೋ ಥರ ಇರುತ್ತೆ, ರಿಫ್ರೆಶಿಂಗ್ ಆಗಿದೆ. ಸೊ ಇಟ್ಸ್ ಟು ಗುಡ್. ನಾನಿವತ್ತು ಕ್ವೀನ್ಸ್ ಕೆಫೆಗೆ ಬಂದಿದ್ದೀನಿ. ಇಲ್ಲಿ ತೇರಾಪನ್ ಸಭಾಭವನ್ ಹತ್ರ ಇದೆ. ಇಟ್ ವಿಲ್ ಬಿ ಓಪನ್ ಅಂಟಿಲ್ 6 AM to 11 PM. ಸೊ ಐ ಹೈಲಿ ರಿಕಮೆಂಡ್ ದಿಸ್. ದ ಕಾಫಿ ಹಿಯರ್ ಇಸ್ ರಿಯಲಿ ಗ್ರೇಟ್, ಆ್ಯಂಡ್ ಫಾರ್ ಕಾಫಿ ಲವರ್ಸ್ ಐ definitely recommend this place. And it's not boring here at all, and the ambience is really great. And you see, there are many people you can meet here if you want to socialize sometimes. And also the coffee is really good, as I mentioned, and they offer snacks. Korean bun is the really greatest I have had here. So it is really rich in taste and it is really creamy. So I would definitely recommend you this place.